ವ್ಯವಸಾಯ. ಆತನ ಹೆಸರು ಧೂಮಣ್ಣ. ಧೂಮಣ್ಣನಿಗೆ ಇಬ್ಬರು ಹೆಂಡತಿಗಳು. ಒಬ್ಬ ಹೆಸರು ಹುಚ್ಚಮ್ಮ, ಒಬ್ಬರ ಹೆಸರು ಪಿಳ್ಳಮ್ಮ. ಪಿಳ್ಳಮ್ಮನಿಗೆ ಮಕ್ಕಳು 3 ಜನ ಗಂಡು ಮಕ್ಕಳು. ಅವ್ರ ಮಕ್ಕಳು ದೊಡ್ಡ ಮುನ್ಸಾಮಪ್ಪ ಅಂತ ಇದ್ದರು. ದೊಡ್ಡ ಮುನ್ಸಾಮಪ್ಪನ ಹೆಂಡತಿ ಅಕ್ಕಯ್ಯಮ್ಮ. ಅವ್ರಿಗೆ 3 ಜನ ಗಂಡು ಮಕ್ಕಳು, 1 ಹೆಣ್ಮಗು. ಚಿಕ್ಕ ಮುನ್ಸಾಮಪ್ಪನಿಗೆ ಈರಮ್ಮ, ಚಿಕ್ಕಮ್ಮ. ಅವ್ರಿಗೆ ಒಬ್ಬ ಅಮ್ಮನ ಮಕ್ಕಳಿಲ್ಲ. ಇನ್ನೊಬ್ಬರು ಮಕ್ಕಳಾಯಿತು. ಇದು ಈರಮ್ಮನಿಗೆ 1 ಗಂಡು 1 ಹೆಣ್ಣು. ಗಂಡ ಹೆಸರು ಅಶ್ವತ್ಥಪ್ಪ, ಮಗಳ ಹೆಸರು ಅಶ್ವತ್ಥಮ್ಮ. ಕೆಂಪಣ್ಣನಿಗೆ ಇಬ್ಬರು ಮಕ್ಕಳು ಇದ್ದರು. ಅವರು ಸಾನೆಗುರುನಳ್ಳಿಗೆ ಹೊಟ್ಟೋದ್ರು. ಅವರು ಅವನ ಹೆಂಡತಿ ಹೆಸರು ಲಕ್ಕಮ್ಮ. ನಮ್ಮ ತಾತನ ಹೆಸರು ಧೂಮಣ್ಣ. ಧೂಮಣ್ಣನಿಗೆ ಇಬ್ಬರು ಹೆಂಡ್ತಿಗಳು. ಅವರು ಒಬ್ಬ ಅಮ್ಮನಿಗೆ ಮಕ್ಕಳಿಲ್ಲ, ಇನ್ನೊಬ್ಬ ಅಮ್ಮನಿಗೆ ಮಕ್ಕಳಾದವು. 3 ಗಂಡು ಮಕ್ಕಳು. ದೊಡ್ಡ ಮಗ ಮುನ್ಸಾಮಪ್ಪ, ಅವ್ರಿಗೆ ಅಕ್ಕಯ್ಯಮ್ಮ ಅಂತ ಒಬ್ಬರು ಹೆಂಡ್ತಿ. ಅವ್ರಿಗೆ 3 ಜನ ಗಂಡು ಮಕ್ಕಳು, 1 ಹೆಣ್ಮಗು. ಚಿಕ್ಕ ಮುನ್ಸಾಮಪ್ಪನಿಗೆ ಇಬ್ಬರು ಹೆಂಡ್ತಿಗಳು, ಚಿಕ್ಕಮ್ಮ, ಈರಮ್ಮ. ಚಿಕ್ಕಮ್ಮನ ಮಕ್ಕಳಿಲ್ಲ. ಈರಮ್ಮನಿಗೆ 2 ಮಕ್ಕಳು, 1 ಗಂಡು 1 ಹೆಣ್ಣು. ಕೆಂಪಣ್ಣನಿಗೆ ಲಕ್ಕಮ್ಮ ಅಂತ ಹೆಂಡ್ತಿದ್ಲು. ಆದರೆ 1 ಮಗು ಹುಟ್ಟಿರೋದು ನನಗೆ ಗೊತ್ತು, ಗಂಡು ಮಗು. ಹೆಣ್ಮಗು 1 ಇತ್ತಂತೆ, ಅದು ನನಗೆ ಗೊತ್ತಿಲ್ಲ. ಅವರು ಇಲ್ಲಿಂದ ಸಾನೆಗುರುನಳ್ಳಿಗೆ ಹೊಟ್ಟೋದ್ರು. ಧೂಮಣ್ಣವ್ರ ಮಕ್ಕಳು, ಅವ್ರ ಗಂಡು ಮಕ್ಕಳು 3 ಜನ. ಮೊದಲನೆಯವರು ದೊಡ್ಡ ಮುನ್ಸಾಮಪ್ಪ ಅಂತ ಹೇಳ್ಬಿಟ್ಟು, ಅವ್ರಿಗೆ ಮದುವೆ ಆಗಿತ್ತು, ಅಕ್ಕಯ್ಯಮ್ಮ ಅಂತ ಆಯಿತು. ಅವ್ರಿಗೆ ಮಕ್ಕಳು 3 ಜನ ಗಂಡು ಮಕ್ಕಳು, 1 ಹೆಣ್ಮಗು. ಆಮೇಲೆ 2ನೇವ್ರಿಗೆ ಚಿಕ್ಕ ಮುನ್ಸಾಮಪ್ಪ ಅಂತ, ಅವ್ರಿಗೆ ಚಿಕ್ಕಮ್ಮ ಅಂತ ಒಬ್ಬರು ಮದುವೆ ಆಯಿತು ಫಸ್ಟು. ಅವ್ರ ಮಕ್ಕಳಿರಲಿಲ್ಲ. ಈರಮ್ಮ ಅಂತ ಮಾಡಿಕೊಂಡ್ರು. ಅವ್ರಿಗೆ ಇಬ್ಬರು ಮಕ್ಕಳು. ಅವ್ರಿಗೆ 1 ಅಶ್ವತ್ಥಪ್ಪ, 1 ಅಶ್ವತ್ಥಮ್ಮ ಅಂತ ಹೇಳ್ಬಿಟ್ಟು. ಕೆಂಪಣ್ಣನಿಗೆ ಮದುವೆ ಆಯಿತು, ಲಕ್ಕಮ್ಮ ಅಂತ ಹೇಳ್ಬಿಟ್ಟು. ಅವರೇನು ಮಾಡಿದ್ರು, 1 ಗಂಡು ಮಗು ಆಯಿತು ಅಂತ ಹೇಳಿದ್ರು. ಇಲ್ಲೇ ಬ್ಯಾಟರಾಯನಪುರದಲ್ಲೇ ಹುಟ್ಟಿದ್ದು ಅಂತ ಗೊತ್ತು ನಮಗೆ. ಅಲ್ಲಿಂದ ಆಚೆಗೆ ನಾವು ಹುಡುಗರು ಈ ಸಾನೆಗುರುನಳ್ಳಿಗೆ ಹೊಟ್ಟೋಗ್ಬಿಟ್ರು. ಅವ್ರ ವಿಷಯ ಏನೂ ಗೊತ್ತಾಗಿಲ್ಲ ನಮಗೆ.